ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು. ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರ ಪುನರಾರಂಭ. ವಾರ್ತೆಗಳ ವಿವರ. ಕಳೆದ 6 ತಿಂಗಳಿಂದ ಮುದ್ದೇಬಿಹಾಳ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರ ಕಾರ್ಯನಿರ್ವಹಿಸದೆ ಸ್ಥಗಿತವಾಗಿತ್ತು. ಇದರಿಂದ ಡಯಾಲಿಸಿಸ್ ಮಾಡಿಸಿಕೊಳ್ಳುವ ರೋಗಿಗಳಿಗೆ ಇದರಿಂದ ತುಂಬಾ ತೊಂದರೆಯಾಗಿತ್ತು. ಇದೀಗ ತಾಲೂಕಾ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರ ಪುನರಾರಂಭಗೊಂಡು ಸಾರ್ವಜನಿಕ ಸೇವೆಯನ್ನ ನೀಡುತ್ತಿದೆ. ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದ ಡಿಸಿಡಿಸಿ ಹೆಲ್ತ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ವಿಜಯಪುರ ಜಿಲ್ಲಾ ಸಂಯೋಜಕ ಸಂತೋಷ್ ಮೆದಳೆ, ಈ ಹಿಂದೆ ಎನ್ಜಿಒ ಕಾರ್ಯನಿರ್ವಹಣೆ ಮಾಡದ ಕಾರಣ ಡಯಾಲಿಸಿಸ್ ಕೇಂದ್ರ ಸ್ಥಗಿತವಾಗಿತ್ತು. ಸರ್ಕಾರ ಕರೆದ ಟೆಂಡರ್ನಲ್ಲಿ ಡಿಸಿಡಿಸಿ ಹೆಲ್ತ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಟೆಂಡರ್ ಹಿಡಿದು ಇದೀಗ ಬೆಳಗಾವಿ ವಿಭಾಗದಲ್ಲಿ ಪ್ರಪ್ರಥಮವಾಗಿ ಮುದ್ದೇಬಿಹಾಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರವನ್ನು ಪುನರಾರಂಭ ಮಾಡಿದೆ. ಸಾರ್ವಜನಿಕರು ಇದರ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು ಎಂದರು. ಮುದ್ದೇಬಿಹಾಳ ಸೆಂಟರ್ ಕಳೆದ 6 ತಿಂಗಳಿಂದ ಬಂದಿತ್ತು. ಯಾಕಂದರೆ ಕಳೆದ ಮೊದಲ ಟೆಂಡರ್ BRS ಅಂತ ತಗೊಂಡಿತ್ತು, ಅವರು ಮಧ್ಯದಲ್ಲೇ ಬಿಟ್ಟು ಹೋದರು. ಆಮೇಲೆ ಸಂಜೀವಿನಿ ಸಂಸ್ಥೆ ಅಂತೇಳಿ ಅವರು ಒಂದು 2023ರಲ್ಲಿ ತೊಗೊಂಡು ಅವ್ರನ್ನೂ ಸ್ಟಾಪ್ ಮಾಡಿದರು. ಆಮೇಲೆ ಕಳೆದ 6 ತಿಂಗಳಿಂದ ಸರ್ಕಾರವೇ ನಡೆಸ್ತಾ ಇತ್ತು. ಈಗ ಮತ್ತೆ ಅದು ಟೆಂಡರ್ ಆಗಿದೆ. DCDC ಹೆಲ್ತ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ನ್ಯೂ ಡೆಲ್ಲಿ ಅವರು ಈ ಟೆಂಡರನ್ನು ಬೆಳಗಾಂ ಡಿವಿಷನ್ ತೊಗೊಂಡಿದ್ದಾರೆ. ಅವ್ರ ವತಿಯಿಂದ ಈಗ ಹೊಸ ಮಷಿನೆಲ್ಲ ಸೆಂಟರ್ಗಳಲ್ಲಿ ಬೆಳಗಾಂ ಡಿವಿಷನಲ್ಲಿ ಹಾಕಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಒಂದೊಂದಾಗಿ ಎಲ್ಲ ಸೆಂಟ್ರನ್ನ. ಇವತ್ತೇನಿದೆ ನಾವು ಇಲ್ಲಿ ಮುದ್ದೇಬಿಹಾಳ ಸೆಂಟ್ರನ್ನ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಸಾಮಾಜಿಕ ಹೋರಾಟಗಾರ ಬಸಯ್ಯ ನಂದಿಕೇಶ್ವರ ಮಠ್ ಮಾತನಾಡಿ, ಕಳೆದ 6 ತಿಂಗಳಿಂದ ಸರ್ಕಾರಿ ಆಸ್ಪತ್ರೆಯ ಡಯಾಲಿಸಿಸ್ ಕೇಂದ್ರ ಸ್ಥಗಿತಗೊಂಡ ಕಾರಣ ಜನರು ಬಾಗಲಕೋಟೆ, ವಿಜಯಪುರ ಅಂತ ಖಾಸಗಿ ಆಸ್ಪತ್ರೆ ಡಯಾಲಿಸಿಸ್ಗೆ ಹೋಗುವ ಅನಿವಾರ್ಯತೆ ಇತ್ತು. ಇದರಿಂದ ಬಡವರಿಗೆ ಆರ್ಥಿಕ ಹೊರೆ ಆಗುತ್ತಿತ್ತು. ಮಾತ್ರವಲ್ಲದೆ ಹಿರಿಯ ನಾಗರಿಕರಿಗೆ ಪ್ರಯಾಣ ತೊಂದರೆ ನೀಡುತ್ತಿತ್ತು. ಈ ಸಮಸ್ಯೆ ಕುರಿತು ಮಾತನಾಡಿದ ರವೀಂದ್ರ ಬಿರಾದಾರ್ ಹಾಗೂ ಇತರೆ ಎಲ್ಲ ಹೋರಾಟಗಾರರು ಸೇರಿ ಸಿಎಂ ಸಿದ್ದರಾಮಯ್ಯನವರು ಮುದ್ದೇಬಿಹಾಳಕ್ಕೆ ಬಂದ ಸಂದರ್ಭದಲ್ಲಿ ಮನವಿಯನ್ನ ಸಲ್ಲಿಸಿದರು. ಅದರಂತೆ ಬೆಂಗಳೂರಿನಲ್ಲಿ ಜನತಾ ದರ್ಶನದಲ್ಲಿ ಸಹ ಡಯಾಲಿಸಿಸ್ ಪುನರಾರಂಭಕ್ಕೆ ಅಹವಾಲನ್ನು ಸಿಎಂ ಅವರಿಗೆ ಸಲ್ಲಿಸಲಾಗಿತ್ತು. ಇದರ ಪರಿಣಾಮ ಈಗ ಹೊಸ 2 ಡಯಾಲಿಸಿಸ್ ಮಷೀನ್ಗಳು ಬಂದಿವೆ. ಮತ್ತೆ ಡಯಾಲಿಸಿಸ್ ಕೇಂದ್ರ ಆರಂಭವಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಸ್ಥಳೀಯ ಶಾಸಕರಾದ CS ನಾಡಗೌಡರಿಗೆ ಕೃತಜ್ಞತೆಯನ್ನ ಪಟ್ಟಣದ ನಾಗರಿಕರ ಪರವಾಗಿ ಸಲ್ಲಿಸುತ್ತೇವೆ ಎಂದರು. ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತವನ್ನು ಶೋಧಿಸುವಂಥದ್ದು ಡಯಾಲಿಸಿಸ್ ಕೇಂದ್ರವನ್ನು ಪುನಃ ಪ್ರಾರಂಭ ಮಾಡಿದ್ದಕ್ಕೆ ಈ ನಮ್ಮ ಈ ಆಸ್ಪತ್ರೆಯ ತಾಲೂಕು ಆಸ್ಪತ್ರೆ ಅಧಿಕಾರಿಗಳಿಗೂ, ಇಲ್ಲಿ ಆಸ್ಪತ್ರೆ ಅಧಿಕಾರಿಗಳಿಗೂ, ಇಲ್ಲಿನ ಸಿಬ್ಬಂದಿಗಳಿಗೂ ಮತ್ತು ಇಲ್ಲಿ ಸಹಕಾರ ನೀಡತಕ್ಕಂಥ ಶಾಸಕರಿಗೂ, ಈ ಏನು ರೋಗಿಗಳಾದ ಡಯಾಲಿಸಿಸ್ ಮಾಡಿಸುವಂಥ ರೋಗಿಗಳ ಪರವಾಗಿ ಅವರ ಕುಟುಂಬಸ್ಥರ ಪರವಾಗಿ ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕಳೆದ 6 ತಿಂಗಳಿಂದ ಈ ಸೆಂಟರ್ ಬಂದಾಗಿತ್ತು. ಇದು ಬಂದಾಗಿರೋದ್ರಿಂದ ಬೇರೆ ಬೇರೆ ಊರುಗಳಿಗೆ ಹೋಗಿ ಇವರು ಡಯಾಲಿಸಿಸ್ ಮಾಡ್ಕೊಂಡು ಬರಬೇಕಾಗ್ತಿತ್ತು. ಖಾಸಗಿ ದವಾಖಾನೆಗಳಿಗೆ ಹೋಗೋದ್ರಿಂದ ಸ್ವಲ್ಪ ಖರ್ಚು ಬರ್ತಿರೋದ್ರಿಂದ ಅನೇಕ ಬಡವರಿಗೆ ಇದು ಮಾಡ್ಕೊಳ್ಳೋಕೆ ಆಗ್ತಿರಲಿಲ್ಲ. ಅದಕ್ಕೆ ಮುದ್ದೇಬಿಹಾಳ ಸರ್ಕಾರದವ್ರು ಇತ್ತಲ್ಲ, ಅದು ಬಂದಾಗಿದ್ದಕ್ಕೆ ನಾವು ಕೆಲವು ಕಾರ್ಯಕರ್ತರು, ಕೆಲವು ಹಿರಿಯರು, ನಮ್ಮ ಭಾಳ ಮುಖ್ಯವಾಗಿ ನಮ್ಮ ರವೀಂದ್ರ ಬಿರಾದಾರ್ ಅಂತೇಳಿ APMC ವರ್ತಕರು ಅವರೆಲ್ಲ ಕೂಡ ಪ್ರಯತ್ನ ಮಾಡಿದ್ವಿ. ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗೂ ಪತ್ರ ಕೊಟ್ಟಿದ್ವಿ. ಆಮೇಲೆ ಮುಖ್ಯಮಂತ್ರಿಗಳು ಹೋದ ತಿಂಗಳು 8ನೇ ತಾರೀಕಿಗೆ ಬೆಂಗಳೂರಿನ ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡಿರಲ್ಲ, ಅವಾಗೂ ಅಹವಾಲು ಕೊಡೋ ಕಾರ್ಯಕ್ರಮ, ಅವಾಗೂ ಹೋಗಿ ಒಂದು ಮನವಿ ಕೊಟ್ಟು ಇದನ್ನು ಡಯಾಲಿಸಿಸ್ ಕೇಂದ್ರ ಮಾಡಲೇಬೇಕು ಅಂತ ಹೇಳಿದಾಗ ಕಳೆದ ತಿಂಗಳು ನಾವು ನಮ್ಮ ಇಲ್ಲಿ ಇರುವಂಥ ತಿವಾರಿ ಅವರಿಗೆ ಮತ್ತು ಶೇಖುಶರಿಗೆ ಮಾತಾಡಿಸಿದಾಗ ಅವರು ಇಲ್ಲ ಮಷಿನ್ ಬಂದವು ಬೆಳಗಾವಿ ಡಿವಿಷನ್ದೊಳಗೆ ಫಸ್ಟ್ ನಾವು ಮುದ್ದೇಬಿಹಾಳಲ್ಲಿ ಚಾಲೂ ಮಾಡ್ತೀವಿ ಅಂತ ಹೇಳಿದ್ರು. ಆ ಪ್ರಕಾರ ಇವತ್ತು ಇಲ್ಲಿ ಡಯಾಲಿಸಿಸ್ ಮಷಿನ್ಗಳು ಕೆಲಸ ಮಾಡೋದು ಪ್ರಾರಂಭ ಮಾಡವು. ಈ ಪ್ರಾರಂಭ ಮಾಡಿರ್ತಕ್ಕಂಥ ಏಜೆನ್ಸಿಯವರಿಗೆ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ನಾನು ಮುದ್ದೇಬಿಹಾಳ ಜನತೆ ಮತ್ತು ತಾಲೂಕಿನ ಜನತೆ ಪರವಾಗಿ ತುಂಬರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದು ಬಂದಾಗಲೋದನ್ನು ನೋಡ್ಕೊಳ್ಳೋದು ಇಲ್ಲಿನ ಸಿಬ್ಬಂದಿಗಳ ಕೆಲಸ. ಬಂದಾಗ ಅವ್ರ ಜೊತೆಗೆ ಚೆಂದಾಗಿ ಒಳ್ಳೆ ಪ್ರೀತಿಯಿಂದ ಆದರ್ಶದಿಂದ ನಡ್ಕೊಳ್ಳೋದು ಪೇಷಂಟ್ಗಳ ಕೆಲಸ. ಅವು ಎರಡೂ ಸಮ್ಮಿಳಿತವಾಗಿ ಒಂದಕ್ಕೊಂದು ಪೂರಕವಾಗಿ ಮಾಡಿದ್ರೆ ಈ ಕೇಂದ್ರ ಇನ್ನು ಹೆಚ್ಚು ದಿನ ಮುಂದುವರಿತದೆ. ಅದು ಮುಂದುವರಿಕೆ ನೋಡ್ಕೋಬೇಕು. ಅದಕ್ಕೆ ಬೇಕಾದ ಸಹಕಾರವನ್ನು ಒಬ್ಬ ಹೋರಾಟಗಾರರಾಗಿ ಅಥವಾ ಊರಿನ ನಾಗರಿಕರಾಗಿ ನಾವು ನಮ್ಮ ಕಡೆಯಿಂದ ಸಹಾಯ ಮಾಡೋಕೆ ಮಾಡ್ತೀವಿ. ನನ್ನ ಹೆಸರು ಮಾಲಾಶ್ರೀ ತೋಟಕ್ ಅಂತೇಳಿ. ನಾನು ಇಲ್ಲಿ ವರ್ಕ್ ಮಾಡೋಕ್ಕಂತೂ 7 ವರ್ಷ ಕಂಪ್ಲೀಟ್ ಆಯಿತು. ಫಸ್ಟು BRS ಏಜೆನ್ಸಿ ಇತ್ತು, ಅದು ಆದಮೇಲೆ ಸಂಜೀವಿನಿ ಬಂತು, ಅದು ಆದಮೇಲೆ ಸ್ಟಾಪ್ ಆಗಿತ್ತು. ಗೌರ್ಮೆಂಟ್ ಅಂಡರ್ ನಡೆಸ್ತಾ ಇತ್ತು. ಇವಾಗ ಸ್ಟಾಪ್ ಆಗಿ 6 ತಿಂಗಳ ಮೇಲೆ ಆಗಿತ್ತು, ಡಯಾಲಿಸಿಸ್ ಬಂದಾಗಿತ್ತು. ಇವತ್ತಿಂದ DCDC ಸ್ಟಾರ್ಟ್ ಆಗಿದೆ. ಬಟ್ ನಮ್ಮದು ಮುಂಚೆ ESI PF ಪೇಮೆಂಟು ನಮಗೇನು ಬಂದಿಲ್ಲ. ESI RS ಎಲ್ಲ ಬರೋದು 2 ವರ್ಷದಿಂದ ನಾವು ಏನು ಕೊಟ್ಟೇ ಇಲ್ಲ. 3 ತಿಂಗಳಿಂದನೂ ಪೇಮೆಂಟೂ ಬಂದಿಲ್ಲ. ಬಟ್ ಇವತ್ತಿಂದ DCDC ಸ್ಟಾರ್ಟ್ ಆಗಿದೆ ರೀ. ಇವತ್ತಿಂದ ಪೇಮೆಂಟನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಸರಿ. ಹಾಗಾಗಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸರ್.
ಈ ವೇಳೆ ಡಯಾಲಿಸಿಸ್ ನರ್ಸಿಂಗ್ ಅಧಿಕಾರಿ ಮಾಲಾಶ್ರೀ ತೋಟದ್, ನವೀನ್ ಹೆಬ್ಬಾಳ್, ಆಸ್ಪತ್ರೆಯ ಹಿರಿಯ ನರ್ಸಿಂಗ್ ಅಧಿಕಾರಿ ಸಂಜಯ್ ಭೋಸ್ಲೆ, ಮೊಹಮ್ಮದ್ ರಫೀಕ್ ಬಾಗ್ವಾನ್, ಸಿಬ್ಬಂದಿ ಶರಣಪ್ಪ ನಾಟಿಕರ್ ಮತ್ತಿತರರು ಉಪಸ್ಥಿತರಿದ್ದರು.